ಏಯ್ ಆ ಹುಡುಗನ ಕರ್ಕೊಂಡು ಬೈವಾಗ ಹೋಗೋದು ತುಮಕೂರ್ಗೆ ಹೆಂಗ ಅಲ್ಲಿ ಹೋದ ತಕ್ಷಣ ಒಂದು ಫೋನ್ ಮಾಡ್ಬೇಕು ನನಗೆ ಮರಗಿರ್ತೀಯ ಏನೇ ಆಧಾರ್ ಕಾರ್ಡ್ ಎಲ್ಲ ತಗೊಂಡಿದ್ದೆ ತಾನೆ ಆಮೇಲೆ ಮರ್ತು ಬಂದು ಅಯ್ಯೋ ನನ್ನ ಬಸ್ ಚಾರ್ಜ್ ಇಕ್ಕೊಂಡು ಹೋದಪ್ಪ ಅಮ್ಮಗಾದತ್ತು ಹೆಂಗ ತಮ್ಮ ಇದ್ದೀನಿ ತಗೊಂಬಂದಿದ್ದೀನಿ ಹೇಳು. ಆಧಾರ್ ಕಾರ್ಡನ್ನು ತಂದಿದ್ದೀನಿ, ಎಲ್ಲನೂ ತಂದಿದ್ದೀನಿ. ನೀನು ಅಷ್ಟೇ ಮಂತಾಗೆ ಇರಬೇಕು, ಎಲ್ಗೂ ಹೋಗ್ಬೇಡ. ಅವ್ರಿವ್ರು ಸಿಕ್ಕಿರು ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಹೋಗೋದು, ಇವ್ರ ಜೊತೆಗೆ ಹೋಗೋದು, ಅಲ್ಲೋಟ್ ಎಣ್ಣೆ ಕುಡಿಯೋದು, ಇಲ್ಲೋಟ್ ಎಣ್ಣೆ ಕುಡಿಯೋದು, ಎಲ್ಲಂದ್ರೆ ಅಲ್ಲೇ ಮನೆ ಕೆಮ್ಮೋದು ಮಾಡಬೇಡ. ನಾನು ಮಂತಾಗಿಲ್ಲ ಅಂತ ಹೇಳ್ಬಿಟ್ಟು ಮಂತಕ್ಕೆ ಬರ್ದಂಗೆ ಅದೀಯ. ಅತ್ತೆ ಅಡುಗೆ ಮಾಡಿಕ್ಕಿರ್ತೈತೆ, ಮಂತಾಗೆ ಬಂದು ಉಣ್ಣು. ಹೆಂಗ ಅಲ್ಲೂ ಇಲ್ಲೆಲ್ಲ ಹೋಗ್ಬೇಡ. ಅವ್ರಿವ್ರು ಸಿಕ್ಕಿರು ಅಂತ ಹೇಳ್ಬಿಟ್ಟು ಅವ್ರು ಎಣ್ಣೆ ಕೊಡಿಸ್ತಾರೆ, ಇವ್ರು ಎಣ್ಣೆ ಕೊಡಿಸ್ತಾರೆ ಅಂತಾನೆ. ಕೂಲಿ ಪಾಲಿ ಹೋಗಿದ್ರು ಹೋಗಿ ಮಂತಾಗೆ ಬಂದು ಉಂಡು ಮನಿಕೇಬೇಕು. ನಾನಿರಲ್ಲ ಅಂತ ಹೇಳ್ಬಿಟ್ಟು ಎತ್ತಂದ್ರೆ ಅತ್ತೆ ಓದಿಯ ಹೆಂಗ? ಗೊತ್ತಾಯ್ತು ನನಗೂ. ಓ ಇವಳು ಮಂತಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಹಂಗಾರೆ ಮಂತಕ್ಕೆ ಬರ್ದಂಗೆ ಇರ್ತೀನ? ಏ ನನಗೂ ಗೊತ್ತಾಯ್ತು, ಸುಮ್ಮನೆ ನೀನು. ನೀನು ಸಣ್ಣ ಹುಡುಗನೇ, ನಾನು ಎಣ್ಣೆನೂ ಕುಡಿಯಲ್ಲ ಏನೂ ಇಲ್ಲ. ನಿಮ್ಮ ಸುಮ್ಮನೆ ಬೈವಾಗ ಹೋಗೋದು ಕಲ್ತ್ಕ ತುಮಕೂರು ಕಡೆಗೆ. ನೀನು ಸುಮ್ಮನಿರು, ನಿನಗೆ ನಂಗೆ ಅನ್ನಿಸ್ತೈತೆ ನನಗೆ ಬೈಯೋದಂಗೆ ಆಕೈತಿ. ಅವರು ಇವರೆಲ್ಲ ಹೇಳೋದು ಕೇಳಿರ ಹಂಗೆ ಜೀವ ಜಲ್ದಂಗೆ ಆಕೈತಿ. ಅವ್ರು ಅಲ್ಲಿ ಕುಡಿದು ಮನೆ ಕೇಳಿದ್ರು, ಇವ್ರು ಇಲ್ಲಿ ಕುಡಿದು ಮನೆ ಕೇಳಿದ್ರು. ಅವ್ರ ಕಿವೆ ಮೂಗ್ನಕ್ಕೆಲ್ಲ ಸೀಮೆ ಹೋಗಿದ್ವು. ಅವ್ರು ಕುಡಿದು ಇದ್ದಾಗ ಅವ್ರ ಮೈ ಮೇಲೆಲ್ಲ ಲಾರಿ ಹತ್ತೋ ಸತ್ತೋಗ್ಯವ್ರೆ. ಬರೀ ಇಂಥವೇ ಹೇಳ್ತಾರೆ. ನನಗೆ ಅದೇ ದಿಗ್ಲಾದಂಗೆ ಆಕೈತಿ. ತುಮಕೂರ್ಗೆ ಹೋಗ್ತೀನಿ ಎಂಬುದು ಖುಷಿಗಿನೂ ನಿನ್ನ ಬಗ್ಗೆ ನನಗೆ ಜಾಸ್ತಿ ದಿಗ್ಲು. ಅದಕ್ಕೆ ನಿನ್ನ ಕೈ ಮುಗಿತೀನಿ, ಎಲ್ಗೂ ಹೋಗಕ್ಕೆ ಹೋಗ್ಬೇಡ. ಹೆಂಗ ಗೌಡ್ರು ಕರೆದ್ರು, ಬೋರಾಜ್ ಕರ್ದ, ಆಯಪ್ಪ ಕರ್ದ, ಇವನ್ ಕರ್ದ ಅಂತ ಹೇಳ್ಬಿಟ್ಟು ಸಿರಾಕ್ ಹೋಗೋದು, ತುಮಕೂರಿಗೆ ಬರೋದು, ಅಲ್ಲೂ ಇಲ್ಲೆಲ್ಲ ಹೋಗಕ್ಕೆ ಹೋಗ್ಬೇಡ. ಹೋದ್ರು ನಿನ್ನ ಕೈ ಮುಗಿತೀನಿ, ಭಯವಾಗಿರ್ಬೇಕು. ಎಣ್ಣೆ ಪಣ್ಣೆ ಕುಡಿಯೋಕ್ಕೆ ಹೋಗ್ಬೇಡ ಜಾಸ್ತಿನ. ಏ ಮೈ ಡಿಯರ್ ಸುಶೀಲಾ, ಅಬ್ಬಬ್ಬಬ್ಬ ನನ್ನ ಮೇಲೆ ಯೋಟೊಂದು ಪ್ರೀತಿ ಕೇಳಿಗೆ ನೀನು. ಮಂತಾಗ ಮಾತ್ರ ಅಮ್ಮಯ್ಯರ ಮುಂದೆ ಅಪ್ಪಯ್ಯರ ಮುಂದೆ ಗುದು ಮುಂಗ್ಸಿದ್ದಂಗೆ ಇರ್ತೀಯ. ಇಲ್ಲಿ ಎಂಥ ಚಂದಾಕ ಮಾತಾಡಿಸ ನೋಡು. ಏನು ನಾನು ಎಲ್ಗೂ ಹೋಗಲ್ಲ, ಸುಮ್ಮನಿರಮ್ಮ ನೀನು. ನೀನು ಬೈವಾಗಿ ಖುಷಿಯಾಗಿ ನಿಮ್ಮ ಅಣ್ಣಯ್ಯರ ಮಂತಕ್ಕೆ ಹೋಗಿ ಇದ್ದು ಬಾ ಒಂದು 5-6 ದಿನ. ನಾನು ಎಲ್ಗೂ ಹೋಗಲ್ಲ, ನಿನ್ನ ಗಂಡು ಏನೂ ಆಗಲ್ಲ. ಓ ನಮ್ಮ ತಾಯಣ್ಣ ನಾನು ಹಿಂಗೆ ಅಂದ್ಕೊಂಡಿರಲಿಲ್ಲ ಕಣೆ ನಿನ್ನ ಬಗ್ಗೆ. ಇವಳು ಯಾವಾಗಲೂ ಮೂತಿ ಸಿಡಿಸ್ಕೊಂಡಿರ್ತಾಳೆ ಅಂದ್ಕೊಂಡಿದ್ದೆ. ನನ್ನ ಮೇಲೆ ಇದೇನು ಅಷ್ಟೊಂದು ಪ್ರೀತಿ ನಿನಗೆ? ಮತ್ತೀಗ ಗಂಡನ ಮೇಲೆ ಪ್ರೀತಿ ತೋರಿಸ್ತಾ ಇನ್ಯಾರ ಮೇಲೆ ತೋರಿಸ್ಲೇಳ ನಾನು? ಎಲ್ಲರ ಮುಂದೂ ನಾನು ಹಿಂಗೆ ಮಾತಾಡೋಕ್ಕಾಕೈತೆ. ಇವಳು ಸೀಮೆ ಇಲ್ದಳು ಅಂತಾನೆ ಬೈಕಂತಾರೆ. ನೀವಂದ್ರೆ ಗಂಡಸರು ಮಾತಾಗೆ ಮಾತಾಡೋದು, ಮುತ್ತು ಕೊಡಕ್ಕೆ ಬರೋದು, ನಗ್ಸೋದು, ನಗ್ಸಾರ ಮಾಡೋದು, ಇವೆಲ್ಲ ಮಾಡಿ ಪ್ರೀತಿ ತೋರಿಸ್ತೀರ. ನಮ್ಗೆ ಹಂಗೆ ಆಕೈತಿ ನೋಡು. ಎಲ್ಲರ ಮುಂದೆ ಹಂಗೆ ಮಾಡೋಕೆ ಹೋದರೆ ಇವಳೇನು ಸಣ್ಣ ಬಿತ್ರಿ, ಸೀಮೆಗಿಲ್ದಳು, ಹಂಗೆ ಹಿಂಗೆ ಅಂತ ಆಡ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಮಂತಾಗೇನು ಮಾತಾಡೋಕೆ ಹೋಗಲ್ಲ. ಗಂಡ ಹೆಂಡ್ತಿ ಇಬ್ಬರಿದ್ದಾಗ ಮಾತ್ರ ಹಿಂಗೆ ಮಾತಾಡೋಕ್ಕಾಗೋದು. ಹೆಂಗನಾಗ್ಲಪ್ಪ ಸ್ವಾಮಿ, ಯಾರೇನ ಮಾತಾಡ್ಕೊಂಬ್ಲಿ, ನಮ್ಗೇನಾಗಬೇಕಾಗೈತೆ? ನೀನು ಮಾತ್ರ ಭಯವಾಗಿರ್ಬೇಕು. ಅತ್ತೆ ಮಾಮ ಮಂತಾಗೆ ಇರ್ತಾರೆ, ಅವನು ಚಂದಕ್ಕೆ ನೋಡ್ಕ. ತಿರ್ಗಿ ಆಮೇಲೆ ಅವು ಅತ್ತೆ ಮೇಲೆ ಜಗಳಕ್ಕೆ ಹೋದಿಯ ಮಾಮನ ಮೇಲೂ. ದನಪನ ಎಲ್ಲ ನೀನೇ ಕಟ್ಟಾಕು. ಪಾಪ ಮಾಮ ಮೊಣಕಾಲು ನೈತವೆ ಅಂತಿತ್ತು. ಹೆಂಗ 4-5 ದಿನ ಅಷ್ಟೇ ನಾನು ಬರ್ತೀನಿ. ಆತು ಕಣೆ ನನ್ನ ಹೆಂಡತಿ ಪ್ರಾಣ ಯಾಕೆ ಹಿಂಡುತ್ತಿ? ನಾನೆಲ್ಲ ಭಯವಾಗಿ ಇರ್ತೀನಿ, ಸುಮ್ಮನಿರು. ಸುಶೀಲಾ, ಹುಡುಗ ಭಯವಾಗಿ ಕರ್ಕೊಂಡೋಗ್ಬೇಕು ಹುಡುಗನ. ನನ್ನ ಮಗನ ನಸ್ಕುಂದಿಕಾಯಿ ಅಂತನು ಕಿಟ್ಗೆ ಸೆಂದೆಗಾಸಿ ತಲೆ ತೋರಿಸಿ ಹೊರಕ್ಕೆ ನೋಡೋದು ಇವೆಲ್ಲ ಮಾಡ್ತಾನೆ ಬಸ್ನಾಗೆ. ಭಯವಾಗಿ ಕರ್ಕೊಂಬರ್ಬೇಕು. ತುಮಕೂರಾಗೂ ಅಷ್ಟೇನ ಮಕ್ಕಳು ಕಳ್ಳರು ಜಾಸ್ತಿ ಆಗಿಬಿಟ್ಟವ್ರಂತೆ. ನಮ್ಮ ಹುಡುಗ ನೋಡಕ್ಕೆ ಚೆನ್ನಾಗಿದ್ದಾನೆ, ನಸ್ತಿಟ್ಗೇನು ಮುಲ ಅಂತಿರ್ತಾನೆ. ಈ ಹುಡುಗ ಏನೋ ಬಲ್ ಚೂಟಾಗ ಇದ್ದಾನೆ ಅಂತ ಬ್ಯಾಗ್ನಾಗಿ ಕೇಳ ಅದೇ ಹೋದವರು. ಎಲೇ ಸುಶೀಲಾ, ಭಯವಾಗಿ ಹೋಗ್ಬೇಕು, ಭಯವಾಗಿ ಇರಬೇಕು, ಭಯವಾಗಿ ಬರ್ಬೇಕು. ಹೆಂಗ ನಿಮ್ಮ ಅಣ್ಣಗೆ ಫೋನ್ ಮಾಡಿದ್ದೆ? ಇನ್ನೂ ಮಾಡಿಲ್ಲ, ಮಾಡ್ತೀನಿ ಇವಾಗ. ಏ
ಬಸ್ ಸ್ಟ್ಯಾಂಡ್ ಬಿಡ್ತಾ ಇದ್ದೀವಿ ಸಿರಾದಾಗೆ. ಇನ್ನೊಂದು 1.25 ಗಂಟೆ ನಾವು ತುಮಕೂರಿಗೆ ಬರ್ತೀವಿ. ತುಮಕೂರು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕೆ ಇಲ್ಲ ಕೋಡಿ ಬಸವಣ್ಣ ಗುಡಿ ತೆಗೆ ಇಳ್ಕೋಬೇಕೆ ಅಂತ ಕೇಳು. ಯಾಲ ಇಲ್ಲೇ ಮಾತಾಡಿದ್ರೆ ನಾನು ಕೇಳಿಸ್ಕೊಂತೀನಿ ಅಂತಾರೆ ಆ ಕಡೆಗೆ ಹೋಗ್ಕಳಿ. ಏಯ್ ಸುಶೀಲೇ, ನೀವು ಹೆಂಗೋಸ್ರ ಇಷ್ಟ ಬಿಡು. ಗಂಡನ ಮನೆಗೆ ತುಪ್ಪ ಅನ್ನ ಇಕ್ಕಿರೋ ದಿನಾನ ತವ್ರ ಮನೆ ಒಂದಿಟ್ಟು ಗಂಜಿ ಕೊಟ್ಟರು ಸಾಕಪ್ಪ ಅಂಬ ಅಂತಾರೆ ನೀವು. ತವ್ರ ಮನೆ ಮೇಲೆ ಅಷ್ಟೊಂದು ಪ್ರೀತಿ, ಅದರಾಗೂ ಅಣ್ಣ ಇನ್ನು ಮೇಲೆ ಬಾಬಾ ಅದೆಲ್ಲಿಲ್ಲದು ಪ್ರೀತಿ ಹೆಣ್ಣು ಮಕ್ಕಳಿಗೆ. ಅಲ್ಲ ಏನ ಅದೀಗ ಸಿರಾ ಬಿಟ್ಟಿದೀವಿ, ಇನ್ನು ಬಸ್ ಹತ್ಕೊಂಡಿಲ್ಲ, ಬಸ್ ಸ್ಟ್ಯಾಂಡ್ನಾಗ ಇದ್ದೀವಿ. ಇವಾಗ ಬಸ್ ಹತ್ಕೊಂತೀವಿ, ಅದಕ್ಕೆ ನಿಂಗೊಂದ್ಸಲಿ ಫೋನ್ ಮಾಡಿ ಮಾತಾಡ್ಸೋಣ ಅಂತ ಮಾಡ್ದಿ. ಏನ ಬಸ್ ಸ್ಟ್ಯಾಂಡ್ನಾಗ ಇಳಿಲ್ಲ, ಇಲ್ಲ ಇಲ್ಲೇ ಕೋಡಿ ಬಸವಣ್ಣ ಗುಡಿ ಇಳಿಲ್ಲ, ಇಲ್ಲಿ ಬೇಡವ ಇಲ್ಲಿ. ಸರಿ ಆತೋಳು, ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ. ನಾನು ಪಾಪ ಇಬ್ಬರೇ ಬರ್ತಿರೋದು. ಒಂದು ಬ್ಯಾಗ್ ಐತೆ, ಹಿಡ್ಕೊಂಬರ್ಬೋದು ಕೈಯಾಗಿ ಹೇಳು. ಬಸ್ ಸ್ಟ್ಯಾಂಡ್ನಾಗೆ ಇಳಿತೀವಿ ಸುಮ್ಕಿರೋಣ. ತಿರ್ಗಿಲ್ಲ, ನಮಗೆ ಗೊತ್ತಾಗಲ್ಲ ಮಾಡಲ್ಲ. ಬಸ್ ಸ್ಟ್ಯಾಂಡ್ನಾಗ ಇಳಿದು ಬೆಳಗುಂಬ ಬಸ್ ಹತ್ಕೊಂಬರ್ಬೇಕಾ? ಸರಿ, ಬೆಳಗುಂಬ ಬಸ್ ಹತ್ಕೊಂಬಂದು ಹನುಮಂತಪುರದಾಗ ಇಳ್ಕೊಂತೀವಿ. ಅಲ್ಲಿ ಹೆಂಗಂತಿರ್ಗ ಅಲ್ಲ ಬಸ್ ಸ್ಟ್ಯಾಂಡಿಗೆ ಬಂದಾಗ ಒಂದ್ಸಲಿ ಫೋನ್ ಮಾಡ್ತೀನಿ ಕಣಪ್ಪ ನಾನು. ಅಲ್ಲಿಗೆ ಬಂದು ಒಂದ್ಸಲಿ ಫೋನ್ ಮಾಡ್ತೀನಿ, ಹನುಮಂತಪುರದಾಗ ಇಳಿದಾಗ ಒಂದ್ಸಲಿ ಮಾಡ್ತೀನಿ, ಬಂದು ಕರ್ಕೊಂಡೋಗು. ಸರಿ ಕಣಣ್ಣ, ಆಯ್ತು. ಸರಿ ಕಣೆ ಆಯ್ತು. ಬೈವಾಗೆ ಹೆಂಗ ಒಳಗೆ ಅಲ್ಲಿ ಹೋಗ್ಬರಿ ಪಾಪ ಮಲ್ಯಣ್ಣ, ಬೈವಾಗ ಹೋಗ್ಬಾರು ಹೆಂಗ. ನಸ್ತಿಟಿಯ ಮಾಡಕ್ ಹೋಗ್ಬೇಡ, ಮಂತಾಗು ಮಾಡ್ದಂಗ ಅಲ್ಲೇ ತುಮಕೂರಾಗೆ ಹೆಂಗ. ಸರಿ ಕಣಪ್ಪ, ಆತಿ ಎಲ್ಗೂ ಹೋಗಲ್ಲ ಹೇಳು, ಅತ್ತರ ಮಂತಾಗೆ ಇರ್ತೀನಿ. ಹೋಗ್ಬರೋಣ ಇನ್ನ. ತಡೆಯ 1 ನಿಮಿಷ ಮರ್ತು ಬಿಟ್ಟಿದ್ದಿ, ತಡೆಯ ಇಲ್ಲಿ. ಯಾಕೆ? ತಗಳೆ, ಇದು ನಿಜಾಣೋ ಖರ್ಚಿಗೆ ಹಾಕೈತಿ. ನನಗೆ ಹತ್ಕೋಗ ದುಡ್ಡು ಐತ್ನಂತಾಗೆ, ನಿನಗೆ ಹತ್ಕನ ಬೇಕಾದ್ರೆ ಇಕ್ಕೆ ಬಳಸ್ಕೊ ಹೋಗಿ, ನಂಗೆ ಬೇಡ. ಇಟ್ಲಿಂದ ಗುಟ್ಟು ಬಿಡ್ತೀವಿ ನೋಡು ಮುಷ್ಣಿಯರ್ಗ ಹಂಗೆ. ನೀವು ಹೆಂಗೋಸ್ರು ನೀವು, ಸದಾರಾಮೆ ನಾಟಕ ಆಡೋರು ನೀವು. ಎಲ್ಗಾರ ಹೊಲ್ಟಾಗ ನಮ್ಮ 70 ರೂಪಾಯಿ ಕೈ ಹಾಕಿ ಕಲ್ಲ ಅಂತ ಹೇಳ್ಬಿಟ್ಟು ಹೆಂಗಸ್ರು ಕೂಕೊಂಡು ಮಾತಾಡ್ಬೇಕಾದ್ರೆ ಮಾತಾಡ್ತೀರ. ಇವಾಗ ದುಡ್ಡು ಕೊಡಕ್ಕೆ ಹೋದ್ರೆ ಬೇಡ ನಂತ ದುಡ್ಡು ಐತೆ ನೀನೇ ಹೋಗಿ ಖರ್ಚು ಮಾಡ್ಕೊಂಡ್ ಹೋಗಂತೀರ. ನಮ್ಮನ್ನ ಮರ್ಯಾದೆ ತೆಗಿಬೇಕು ಅಂತ ಇದ್ದೀರ ನೀವು ಹೆಂಗಸ್ರು. ಮುಷ್ಣಿಯರ್ಗ ಹೆಂಗೆ ಕೊಟ್ಬಿಡ್ತೀನಿ, ತಗೊಳ್ಳೆ ದುಡ್ಡು ಸುಮ್ಮನವು. ಏನಂಗ ನಂತ ಒಪ್ಪುಟ ದುಡ್ಡಿಲ್ಲ ನೋಡು. ನಾನೇ ನಿನ್ನ ಕೈಲಿ ದುಡ್ಡು ಕೊಡ್ಲಾರ್ದಂತ ಹೇಳಿನಿ ನಾನು, ಕೈಲಾಗದಾನೆ. ತಗೊಳ್ಳೆ ಸುಮ್ಮನೆ ದುಡ್ಡು ಹೆಂಕನ ಬೇಕಾಕೈ ತುಮಕೂರಾಗೆ. ನೀವು ಯಾತ ಶಾಪಿಂಗು ಗೀಪಿಂಗು ಅಂತ ಹೋಗ್ತಿರಲ್ಲ ನೀನು ನಿಮ್ಮ ಹೊತ್ತಿಗೆನು, ಅವಾಗ ಹೆಂಕನ ಬಳಕೆಗೆ ಬರ್ತೈತೆ ತಗ. ಅವ್ರೇನೇ ಕೊಡಿಸಿರು ಬಲು ಇಸ್ಕೊಂಬಕ್ ಹೋಗ್ಬೇಡ ಹೆಂಗ. ಇದಕ್ಕೆ ಹಿಂಗ್ರಿ ಆಗ್ತೀಯ ನನ್ನ ಮೇಲೆ? ನಾನೇನು ಬೇಜಾರಾಗಿ ಹೇಳಿ ನಿನ್ನ ಮೇಲೆ? ಪಾಪ ನಿಂತ ಎತ್ತಲದು ದುಡ್ಡು, ನೀನು ಕೂಲಿ ಪಾಲಿ ಮಾಡಬೇಕು. ಅದಕ್ಕೆ ಹಂಗೊಂದೆ ನಾನು. ಅತ್ತೆ 1200 ರೂಪಾಯಿ ಕೊಟ್ಟೈತಿ, ಮಾಮ್ ಬೇರೆ 700 ರೂಪಾಯಿ ಕೊಟ್ಟೈತೆ. ನೀನು ತಿರ್ಗಿ 1000 ಕೊಡ್ತಿದ್ದ. ಯಾತಕ್ಕೆ ಆಟೊಂದು ದುಡ್ಡು ನೀನೇ ಹೆಂಕನ ಇಕ್ಕೊಂಡಿದ್ರೆ ಆಯ್ತಪ್ಪ. ಈಗ ಇಸ್ಕೊಂಬ್ಲಿಲ್ಲ ಅಂದ್ರೆ ಬೈಚ. ಸರಿ ಬಿಡ ಆತು. ನೀನು ಖರ್ಚಿಗೆ ಹೆಂಗೆ ಮಾಡ್ಕೊಂಬ? ನಾನೇ ಮಾಡ್ಕೊಂತೀನಿ, ಸುಮ್ಮನೆ ತಗೊಂಡು ಹೋಗೆ. ಹೆಂಗಸರೋದು ಬರೀ ಇಂಥ ನಾಟಕಗಳೇ ಅದು. ತಗೊಂಡು ನಡಿ, ಬಸ್ ಹತ್ಕೊಂಡು ನಡಿ, ಒತ್ತಾಕೈತಿ. ಸರಿ, ನಾವು ಬರ್ತೀವಿ, ನೀನು ಬೈವಾಗ ಹೋಗಿ ಮಂತಕ್ಕೆ. ಯಪ್ಪ ಈ ಹೆಂಗಸರನ್ನ ಹೆಣ್ತಿರ್ನ ತವ್ರ ಮನೆಗೆ ಕಳಿಸ್ಕೊಟ್ಬಿಟ್ರೆ ಗಂಡಸ್ರಿಗೆ ಅರ್ಧ ತಲೆನೋವು ಹೋದಂಗದಪ್ಪ. ಹೆಂಗಸರು ಮನೆಗಿದ್ರೆ ನೀಟು ಒಟ್ಟು ತಲೆನೋವಲ್ಲ. ನೀನು ತವ್ರ ಮನೆಗೆ ಹೋಗ್ಬಿಟ್ಟೆ ಅವ್ರೆ ಅಂದರೆ ಒಂಥರ ನಾವು ಮದುವೆ ಆಗೋದಕ್ಕಿಂತ ಮುಂಚೆ ಇದ್ದವಲ್ಲ, ಹುಡುಗರ ಜೊತೆ ಓಡಾಡ್ಕೊಂಡು ಬ್ಯಾಚುಲರ್ ಲೈಫು ಆಗ ಹಂಗಿರ್ತೈತಿ. ತವ್ರ ಮನೆಗೆ ಹೋಗ್ಬಿಟ್ರೆ ಒಂದು ಆನಂದವಾಕೈತಿ ನೋಡಿ ಗಂಡಸ್ರಿಗೆ. ಸಿನಪ್ಪ
ಇದ್ಯಾಕಲ್ಲ ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಯಾರ್ಗ ಕಾಯ್ತಿದ್ಯಾ? ಏ ಶಿವಣ್ಣ, ನಮ್ಮ ಅದೇ ರಶ್ಮಿಕಾ ಮಂದಣ್ಣ ಮೊನ್ನೆ ಮದುವೆ ಆದ್ಲಲ್ವೇ, ಶಕ್ಲಿ ಕರ್ಜಿಕಾಯಿ ತಾಂಬತ್ತೀನಿ ಕಣಪ್ಪ ಸೀನಪ್ಪ, ನಿಮ್ ಬಸ್ ಸ್ಟ್ಯಾಂಡ್ನಾಗ ಇರು ತಂದ್ಕೊಂಡು ಕೊಡ್ತೀನಿ ಅಂತ ಅಂದ್ಲು. ಆ ರಶ್ಮಿಕಾ ಮಂದಣ್ಣಗೋಸ್ಕರ ಕಾಯ್ತಾ ಇದ್ದೀನಿ. ನೀನ್ ಯಾರಿಗೆ ಕಾಯ್ತಿದ್ಯಾ? ಲೇ ಸೀನಪ್ಪ, ಇವ್ರ್ಯಾರಲ್ಲ ರಶ್ಮಿಕಾ ಮಂದಣ್ಣ? ಮದುವೆ ಆಗಿ ಅವ್ರೆ ಶಕ್ಲಿ ಕರ್ಜಿಕಾಯಿ ತಂದ್ಕೊಂಡು ಕೊಡ್ತಾರೆ ಅಂತಂದ್ರೆ ಅಷ್ಟೊಂದು ಪರಿಚಯ ಇವೆಲ್ಲ ನಿನ್ಗವ್ರು? ಏ ಶಿವಜ್ಜೋ, ಈಗ ರಶ್ಮಿಕಾ ಮಂದಣ್ಣ ಮದುವೆ ಆಗಿಲ್ವೇ, ವಿಜಯ್ ದೇವರಕೊಂಡ ಅಯ್ಯಪ್ಪನು ನಾನು ಮೊದಲು ಭಾಳ ದೋಸ್ತುಗಳು. ಉಷಾ ಹೋಟ್ಲಾಗ ತಿಂಡಿ ತಿಂಬೋದು, ಯೋಗೀಶ್ ಹೋಟ್ಲಾಗೆ ನಾಟಿ ಕೋಳಿ ಮುದ್ದೆ ಉಂಬೋದು, ಇವೆಲ್ಲ ಮಾಡಿದ್ದೀವಿ ನಾವು. ಸಿರಾದಾಗ ಜೊತೆಗೆ ಓಡಾಡಿದ್ದೀವಿ. ಅಲ್ಲಿ ಕಣಯ್ಯ, ಮತ್ತು ಇನ್ನು ಎಲ್ಲಿಗೆ ಹೋಗೋಣಯ್ಯ ನಾನು? ನನ್ನ ಹೆಂಡತಿ ತುಮಕೂರ್ಗೆ ಹೋಗ್ತೀನಿ ಅಂತ ಅಂದ್ಲು ಸುಶೀಲಮ್ಮ. ಅವಳ ಬಿಟ್ಟು ಬರೋಣ ಅಂತ ಬಂದಿದ್ವಿ. ಯಾರಿಗೆ ಕಾಯ ನಾನು? ನನಗೆ ಯಾರು ಕಾಯಂಗಿಲ್ಲ, ನಾನು ಯಾರಿಗೂ ಕಾಯಂಗಿಲ್ಲ. ನೀನಿನ್ನು ಹಳೆ ಕೈ ಯಾರಿಗಾನ ಬಸ್ ಸ್ಟ್ಯಾಂಡ್ನಾಗ ಕಾಳಿಗೆ ಹಾಕ್ತಿದೆಯೋ ಏನೋ, ನನಗೆ ಯಾಕೋ ಡೌಟು. ಒಳ್ಳೊಳ್ಳೆ ಬಟ್ಟೆ ಇಕ್ಕೊಂಡು ತಲೆ ಮೇಲೆ ಕೂದಲಿಲ್ಲ ಅಂದ್ರೂ ಬುಲ್ಸನ ಕಾಮ್ಸಕಣ ನೀನು ಶಿವಜೋ. ಏಯ್ ಉಟ್ ತರ್ಲ ನನ್ನ ಮಗ ಇದ್ದ ಕಳ್ಳ ನೀನು. ಇವ್ರು ಯಾರೋ ರಶ್ಮಿಕಮ್ಮ ಅಂತ ಶಕ್ಲಿ ಕರ್ಜಿಕಾಯಿ ಕೊಡ್ತಾರೆ ಅಂತ ಅಂದಲ್ಲ, ನಮ್ಮ ತಾಯಣೆಗೂ ನಾನು ನಿಜ ಅನ್ಕೊಂಡಿದ್ದೆ ಕಣೋ. ನೀನ್ ಬುಳ್ಳೆ ಮಕನ ಬಿಸಾಕ ಹಿಡ್ಕೊಂಡು ಥೋ ನಿನ್ನ. ಓಹೋ, ಏನ್ಲ ಸೀನಪ್ಪ, ಏನೋ ಶಿವಜ್ಜುನ ಜೊತೆಗೆ ಹಾಕ್ಕೊಂಡು ಅದು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡು ಏನೋ ಜೋರಾಗಿ ಮಾತಾಡ್ತಾ ಇದ್ದೀರಾ? ಏನಪ್ಪ ಸಮಾಚಾರ? ಯಾಕೆ ಬೈದ್ರಪ್ಪ ಇಬ್ರು ಸಿರಾಕೆ? ಏ ದೇವರಾಜಪ್ಪ, ನಾವು ಸಿರಾಕೆ ಹತ್ಕನ ಬರಲಿ ನಡಿ, ಹಂಗ ಪ್ರೂಫ್ 3 ಸಿಕ್ಕಿದೀವಿ. ಒಂದು 90 ಎಣ್ಣೆ ಬಿಟ್ಕೊಂಡು ಹೋಗೋಣ. ಬಿಸಿಲು ಚೆನ್ನಾಗೈತೆ, ಮಂತಕ್ಕೆ ಹೋಗೋ ಒಟ್ಟದ್ ಗಿಡದ ಹೋಗೈತೆ. ನಡೀರಿ 3 ಎಣ್ಣೆ ಹಾಕ್ಕೊಂಡು ಹೋಗ್ಬಿಡೋಣ ನಾನು. ಅಯ್ಯ ನಿನ್ನ, ಏಯ್ ಸ್ವಾಮಿ, ಎಣ್ಣೆ ಪಣ್ಣೆ ನಾನು ಕುಡಿಯಲ್ಲ ಸ್ವಾಮಿ. ತಿರುಗಿ ಇಲ್ಲಿ ಯಾವನ ನೋಡಿ ತಿರುಗಿ ನಮ್ಮ ಅಂತ ತೊಗೊಂಡು ನಮ್ಮ ಅಪ್ಪಗೆ ಹೇಳಿ ಮೆಟ್ಕಿಟ್ನಾಗ ವಹಿಸ್ಕೊಂಡು ಊರಾಗ ಮರ್ಯಾದೆ ತಕ್ಕಬೇಕಾಕೈತಿ. ಸ್ವಾಮಿ ನಿನ್ನ ಸವಾಸನೂ ಬೇಡ, ಎಣ್ಣೆನೂ ಬೇಡ. ಅಯ್ಯ ನಿನ್ನ, ನಾನೇನೋ ಎದುರಿ ಸಿಕ್ಕದ ಮಾತಾಡ್ಸೋಗಂತ ಬಂದ್ರಿ ಎಣ್ಣೆ ಕುಡಿಸು, ಎಣ್ಣೆ ಕುಡಿಯನ್ ಬಾ ಅಂತ ಕರಿತಿದ್ದಲ್ಲ ನೀನು. ಲೆಕ್ಕ ಹಾಕು. ಬೇಡ ಬೇಡ, ರೆಡಿ ಆಯ್ಲೇ, ಊರ್ಗೋ ನಡಿಯ ಮೊದಲು. ಲೇ ದೇವರಾಜ, ನಾನು ಕುಡ್ದು ಬಲ್ ದಿನ ಆಯ್ತು ಕಳ್ಳ, ಜಾಸ್ತಿ ದಿನ ಐತೆ. ನಡಿಯಲ್ಲ, ಅದೇನಾಗಲ್ಲ ಒಂದಿಟ್ಟು ಆಯ್ಕೆಮನ. ಯಾಕಲ್ಲ ದೇವರಾಜ, ಹಂಗಾರೆ ನೀನು ಎಣ್ಣೆನೇ ಕುಡಿಯಲ್ವೇ? ಅಲ್ಲ ಯಾಕಲ್ಲ ಸುಳ್ಳು ಆಯ್ತ? ಮದುವೆ ಮುಂಜೆ ಆದರೆ ನನಗೊಂದಿಟ್ಟು ಬಿಯರ್ ಕೊಡಿಸ್ರಿ, ಅದನ್ನು ಕೊಡಿಸ್ರಿ, ಇದನ್ನು ಕೊಡಿಸ್ರಿ ಅಂತ ಹೋಗ್ತೀಯ. ನಮ್ಮ ತಗ ಸುಳ್ಳು ಹೇಳ್ತಿದ್ದೆ, ಎಣ್ಣೆ ಕುಡಿಯಲ್ಲ ಅಂತಾನ. ಏಯ್ ಸೀನಪ್ಪಂತ ಏನು ಸುಳ್ಳು ಹೇಳಕ್ಕೆ ಹೋಗ್ಬೇಡ, ಅವನಿಗೆ ಗೊತ್ತೈತಿ ಎಲ್ಲನ. ಕುಡಿಯಂಗಿದ್ರೆ ನಡಿ ಎಲ್ಲನ ಅಂತ ಕೂಕೊಂಡು ಒಂದು ರೌಟ್ ಹಾಕ್ಕೊಂಡು ಹೋಗೋಣ. ಏ ಮಮ್ಮ, ಈ ನನ್ನ ಮಗ ದೇವರಾಜ ಸುಳ್ಳು ಹೇಳತ್ತಾನೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಮದುವೆಗಳಿಗೆಲ್ಲ ಎಣ್ಣೆ ಕುಡಿಯೋದನ್ನ. ಈ ನನ್ನ ಮಗ ನನ್ನ ತಗ ಡವ್ ಮಾಡತ್ತಾನೆ. ಏಯ್ ನನಗೆಲ್ಲ ಪುಕ್ಸಟೆ ಕೊಡಿಸ್ಬೇಕಾಕೈತಿ ಅಂತ ಈ ನನ್ನ ಮಗ. ಲೇ ಸೀನಾ, ಹಂಗಲ್ಲ ಕಳ್ಳ, ನಾನು ಜನ ಜಾತ್ರೆ ಗೊತ್ತಾಗಂಗೆ ಎಂದು ಕುಡ್ದಿಲ್ಲ ಕಣೋ. ಕದ್ದು ಮುಚ್ಚಿ ಏನೋ ಬಾಯೆಲ್ಲ ಪೀಟ ಪೀಟ ಅಂದಾಗ ಒಂದು ರೌಟ್ ಬಿಟ್ಕೊಂತೀನಿ ಅಷ್ಟೇನ. ನೀನು ನನಗೆ ದಿನ ಕುಡಿಯೋದು ಮಾಡ್ಕೊಂಡಿದ್ದೆ, ನನಗೆ ದಿನ ಕುಡಿಯಲ್ಲ ಕಣೋ. ಅಮಾವಾಸ್ಗೋ ಪೌರ್ಣಮಿಗೋ ಯಾವನ ಮದುವೆ ಮುಂಜೆ ಆದರೂ ಮನೆಗೆ ದೇವರು ಪವರು ಫಂಕ್ಷನ್ಗಳು ಅದನ್ನು ಬಾಡು ಇಟ್ಟು ಅಂತಂದ್ರೆ ಮಾತ್ರ ಅಷ್ಟೇನ. ಅದು ಒಂದು ಒಳ್ಳೆ ಒಂದು 90 ಬಿಟ್ಕೊಂಡ್ರೆ ನನ್ನ ಕೈಲಿ ತಡ್ಕೊಂಬಕ್ಕಾಗಲ್ಲ. ನೀನು ನೋಡಿರೆ ದಿನ ಕುಡಿಯೋನು, ನಿನ್ನ ಜೊತೆ ಕುಡಿಯೋದು ಕುಕೊಂಬಿಟ್ರೆ ನಾನು ದಿನ ಕುಡ್ದಿದ್ದೀನಿ ಅನ್ಕೊಂಬಿಡ್ತಾರೆ ಜನ. ಬೇಡ ಕಣಲಿ, ಅದ್ರಾಗೂ ಈ ಸಿರಾದಾಗ ನಾನು ಎಣ್ಣೆ ಕುಡಿಯೋದೆ ಸ್ವಾಮಿ, ನೀನು ಕೈ ಮುಗಿದು ಬಿಡ್ತೀನಿ. ನನ್ನ ಎಲ್ಗೂ ಸಿರಾಕೆ ಯಾವ ವೈನ್ ಸ್ಟೋರ್ ತಕ್ಕೂ ಕರ್ಕೊಂಡು ಹೋಗ್ಬೇಡ, ಎಲ್ಗೂ ಕರ್ಕೊಂಡು ಹೋಗ್ಬೇಡ, ಸುಮ್ಕಿರಪ್ಪ. ಏ ದೇವರಾಜ, ಸಿರಾದಾಗೆ ಒಳ್ಳೊಳ್ಳೆ ವೈನ್ ಸ್ಟೋರ್ಗಳೆಲ್ಲ ಇದಾವೆ ಗೊತ್ತಿನ ನನಗೆ. ಯಾವ್ಯಾವ ಮೂಲೆಗ ಇದಾವೆ ನನಗೆ ಗೊತ್ತೈತಿ. ಹೇಳೋಣ, ಎಲ್ಲೆಲ್ಲ ವೈನ್ ಸ್ಟೋರ್ಗಳು ಇದಾವೆ ಹೇಳೋಣ. ಯಾವ ಎಲೆ ನಿನ್ಗೆಲ್ಲ ಗೊತ್ತೈತಿ ಬಿಡ್ಲಾ ಸೀನಪ್ಪ, ನಿನ್ನ ಸಿರಾ ಮೂಲೆನೂ ಗೊತ್ತೈತಿ. ಅದ್ರಾಗೂ ಎಣ್ಣೆ ಅಂಗಡಿಗಳು. ನೀನು ಒಳ್ಳೆ ತವ್ರ ಮನೆ ಮಾಡ್ಕೊಂಡಿದ್ದ. ಹೇಳ್ತೀನಿ ಕೇಳಿಸ್ಕಯ್ಯ ದೇವರಾಜ. ಏನೋ ಬುಕ್ಕಪಟ್ನ ರೋಡ್ನಾಗೆ ಶ್ರೀದೇವಿ ವೈನ್ಸ್ ಐತಿ, ಉಷಾ ಹೋಟ್ಲದಾಗೆ ವಿನಾಯಕ ವೈನ್ಸ್ ಐತಿ. ಏನೇಳೋ ನಿರ್ಮಲಂ ಹಾಸ್ಪಿಟ್ಲ್ ಐತಲ್ಲ, ಅಲ್ಲಿ ಜಯ ಲಿಕ್ಕರ್ಸ್ ಐತಿ. ಏನೇಳು ಅಯ್ಯಪ್ಪ ಬೇಕ್ರಿ ಅಪೋಸಿಟ್ ಪ್ರವೀಣ್ ಬಾರ್ ಐತಿ.
APMC ತಾಗ ಮಾದೇವಿ ವೈನ್ಸ್ ಐತಿ. ಇನ್ನು ಯಾವ ಡಾಬಾಗಳು ಹೇಳ್ಬೇಕಾ? ಮಾರುತಿ ಡಾಬಾ ಐತಿ, ಸಾಯಿ ಡಾಬಾ, ಗುಮ್ನಳ್ಳಿ ಗೇಟ್ನಾಗ ಐತಿ ಸಾಯಿ ಡಾಬಾ. ಜೈಂದ್ ಐತಿ ಡಾಬಾ. ಎಲ್ಲ ಕಡೆ ಹೋಗಿದ್ದೀವಿ ಕಣಪ್ಪ ದೇವರಾಜು. ಓ ನಾವೇನು ಕಮ್ಮಿ ನಾನು ಮಗಲ್ಲ. ನಾನು ಏನಂದ್ರೆ ಕಾಸಿಲ್ಲದ ಮೇಲೆ ಎಲ್ಲಿಗೆ ಹೋಗ, ನಾನು ಸುಮ್ಮನೆ ಆಗಿಬಿಡ್ತೀನಿ ಅಷ್ಟೇನ. ಫುಲ್ ಪಾಲ್ಟಿ ನಮ್ಮದು. ಸ್ವಾಮಿ ನಿನ್ನ ಕೈ ಮುಗಿದು ಬಿಡ್ತೀನಿ. ಬೇಡ, ನಾನು ಎಲ್ಲೂ ಕರ್ಕೊಂಡು ಹೋಗ್ಬೇಡ. ನಾನು ಶಿರದ ಎಲ್ಲೂ ಎಣ್ಣೆ ಕುಡಿಯೋಕೆ ಹೋಗಲ್ಲ. ಎತ್ತನ ಹೋಗಂಗಿದ್ರು ದೂರ ಹೋಗೋದು ನೋಡಿ. ಎಲ್ಲ ಬೈಲ್ನ ಕೂಕಂಗೆ ಕುಡಿಯೋಣ. ಅದನ್ನ ಬಿಟ್ಟು ಇಲ್ಲಿ ಶಿರದ ಪರದಾಗ ಬೇಡ ಸ್ವಾಮಿ. ನಡಿ ಹಂಗೆ ಊರಿಗೆ ಹೋಗ್ತೀವಲ್ಲ, ಕಡಿಗೆರೆ ಗೇಟ್ನಾಗ ಎಣ್ಣೆ ತಗೊಂಡ್ಬಿಟ್ಟು ಅಲ್ಲೇ ಎಲ್ಲ ಒಂದು ಎಗ್ ರೈಸ ಬಗ್ರೈಸ ಕಟ್ಟಿಸ್ಕೊಂಡು ಹೋಗ್ಬಿಡೋಣ ನಡಿ. ಇಲ್ಲಿ ನನ್ನ ಮಕ್ಕಳು ನೀವೆಲ್ಲ ಕುಡಿಯೋ ನನ್ನ ಮಕ್ಕಳು. ಕುಡುಕರು ಸಂಘಕ್ಕೆ ಅವಮಾನ ನಿಮ್ಮಂತ ನನ್ನ ಮಕ್ಕಳು. ಒಳ್ಳೆ ದೇವರಾಜ, ಕುಡಿಯಂಗಿದ್ರೆ ಧೈರ್ಯವಾಗಿ ಕುಡಿಬೇಕು. ಇಲ್ಲ ಅಂದ್ರೆ ತಿಗ ಮುಚ್ಕೊಂಡು ಎಣ್ಣೆ ಬಿಟ್ಟು ಸುಮ್ಮನೆ ಆಗ್ಬೇಕು. ಕುಡಿದರೆ ಹೆಂಗಿರಬೇಕಂದ್ರೆ ಕುಡಿದರೆ ವಾಸನೆ ಬರದಂತಿರಬೇಕು. ಏನೇಳು? ಕುಡಿದರೆ ಕಾಲುಗಳು ತೊಡರದಂತಿರಬೇಕು, ನಾಲಿಗೆ ತೊದಲದಂತಿರಬೇಕು. ನೋಡಿದವರು ಅಬ್ಬಬ್ಬಾ ಇವನೊಬ್ಬ ನಿಜವಾದ ಕುಡುಕನಪ್ಪ ಎಂದೆನಿಸಿಕೊಳ್ಳಬೇಕು. ಇಲ್ಲವಾದರೆ ತಿಗಾ ಮುಚ್ಕೊಂಡಿರಬೇಕು. ಅರ್ಥ ಆಗಿಲ್ಲ ದೇವರಾಜ? ಕುಡಿಬೇಕು, ಕುಡಿದ್ರು ಮಾತ್ರನ ಫುಲ್ ಟೈಟ್ ಆಗ್ಬೇಕು ಎಂಬುದು ನಮ್ಮ ಪಾಲಿಸಿ. ಈಗಲೇ ದೇವರಾಜ ನಾನು ಹೇಳ್ತೀನಿ ಕೇಳು. ನಾನು ಯಾವನಿಗೂ ಕುಡೀರಿ ಅಂತ ಫೋರ್ಸ್ ಮಾಡಲ್ಲ. ಆದರೆ ಕುಡಿಯೋಕೆ ಬಂದನಿಗೆ ಕುಡಿಬೇಡ್ರಪ್ಪ ಅಂತಲೂ ಹೇಳಲ್ಲ. ಏಕೆ ಹೇಳು? ಅವ್ರವ್ರ ಇಷ್ಟ, ಅವ್ರವ್ರ ದುಡ್ಡು, ಅವ್ರವ್ರ ದುಡುಮೆ ಅಷ್ಟೇ ನಾನು ಹೇಳೋದು. ಇನ್ನೇನಿಲ್ಲ. ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾತಾಡಿದ್ರೆ ಟೈಮ್ ವೇಸ್ಟ್ ಆಕೈತಿ. ನಡಿ ಸ್ವಲ್ಪ ಬಿಟ್ಕೊಂಡು ಹೋಗಿ. ಲೇ ಸೀನಾ, ನೀನು ಬಲ್ಸಂದಕ್ಕೆ ಮಾತಾಡ್ತ ಕಳ್ಳ. ಒಳ್ಳೆ ಮಾತಾಡ್ದೆ ಕಳ್ಳೆ. ಕುಡಿಯಾರು ಯಾವತ್ತೂ ನಾವು ಫೋರ್ಸ್ ಮಾಡಬಾರ್ದು, ಕುಡಿಯಕ್ಕೆ ಬಂದಾರನ್ನ ಹಿಂದಕ್ಕೆ ಕಳಿಸ್ಬಾರ್ದು ಅಂತಾನೆ. ಕರೆಕ್ಟು ಕಳ್ಳ. ಅವ್ರವ್ರ ಇಷ್ಟ ಬಿಡ್ಲಾ, ಏನಾರ ಮಾಡ್ಕೊಂಬ್ಲಿ. ನಾವೇನು ಯಾರನ್ನ ಮೂಗಿ ಹಿಡ್ಕೊಂಡು ಕುಡಿಸ್ತಾ ಇದ್ದೇವೆ? ಇಲ್ವಲ್ಲ. ಏ ಶಿವಜ, ನಂತ ಇನ್ನೂ ಜಾಸ್ತಿ ಇದಾವೆ ಮಾತುಗಳು. ಒಂದೊಂದು 90 ಆಯ್ಕೆಂಡು ಮಾತಾಡ್ತಿದ್ರೆ ಬೋಲ್ಸನಾಕ್ ಬರ್ತವೆ. ಇವಾಗ ಮಾತಾಡಿರ್ ಬರೇ ಸಪ್ಪೆ ಮಾತುಗಳು. ನಗು ಇರಲ್ಲ, ಹಾಸ್ಯ ಇರಲ್ಲ, ಕಾಮಿಡಿ ಇರಲ್ಲ. ಬಾಯಿ ಹೊತ್ತು ತೋರಿಸ್ತೀನಿ ನೀನು ಸ್ವರ್ಗ. ಶಿವಣ್ಣ ಬಾರಣ್ಣ, ಶಿವಣ್ಣ ಎಣ್ಣೆ ಹಾಕಣ್ಣ. ಏ ಬಾರಣ್ಣ ಶಿವಣ್ಣ ಎಣ್ಣೆ ಹಾಕಣ್ಣ. ಲೇ ನಡಿಲ್ಲ, ಬಸ್ ಸ್ಟ್ಯಾಂಡ್ನಾಗ ಯಾಕೆ ಇರಿಸ್ತೀಯ? ನಿಮ್ಮ ಮನೆಯವ್ರು ಇನ್ನೂ ಹೋಗಿರಲ್ಲ ಕಣೋ, ಇಲ್ಲೇ ಎಲ್ಲ ನಿಂತ್ಕೊಂಡಿರ್ತಾರೆ. ಬಸ್ನಾಗೆ ನೋಡಿಗಿಡಿ ನಿನ್ನ ತಿರ್ಗಾ ಆಮೇಲೆ ಕ್ಯಾಕೂರು ಸುಗ್ತಾರು. ನಡಿಯ ಹೋಗೋಣ. ಇಲ್ಲ ನೋಡಜ್ಜ, ಇವನು ಸೀನಪ್ಪ ಹುಡುಗರ್ನ ಬಿಟ್ಟು ಬರ್ತೀನಿ ಬಸ್ ಸ್ಟ್ಯಾಂಡ್ಗೆ ಅಂತ ಹೋದನು. ಈಟೊತ್ತಾದ್ರೂ ಬರಲಿಲ್ಲ, ಎತ್ತೋಗಿದ್ದನು. ಯಾಲ 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 ಯಂಗ್ಸೆ, ಏನು ಸೀರಾ ಇಲ್ಲೇ ಐತೆ ಏನು? ಅವ್ನು ಹೋಗ್ಬೇಕು, ಬಿಡಬೇಕು, ಅಲ್ಲ ಅವ್ರಿಗೆ ಬಸ್ ಸಿಗಬೇಕು. ಬಸ್ ಹತ್ಸಿ ಬರುವಾಗ ತಡವಾಕೈತಿ. ನೀನೇನು ಏನು ದ್ವಾಸೆ ಒಯ್ದಂಗೆ ಅಂತ ತಿಳ್ಕೊಂಬಿಟ್ಟಿದ್ದ. ಹಿಂಗೆ ಇಟ್ಕಾದ್ರೆ ಬಿಟ್ಬಿಟ್ಟು ತಿರುವಾಯ್ಕ್ಬಿಟ್ರೆ ದ್ವಾಸೆ ಆಗ್ತಾವಲ್ಲ ಹಂಗೆ. ತಡಿಯ ಬತ್ತಾನಂದ್ರೆ ಒಟ್ಟು ಅವನೇನು ಸಣ್ಣ ಹುಡುಗನೆ ಬತ್ತಾನ, ಸುಮ್ಕಿರು. ಹಂಗಲ್ ಕಣಜೋ, ಇವನ್ ಸೀನ ಬತ್ತಾನ ಬಿಡು. ಇವನ್ ಪ್ರಳಯ ಅಂತಕ ಸಮುದ್ರದ ಮಧ್ಯಕ್ಕೆ ತಾಡ ಹೆಸ್ರು ಹೆಂಗ ಬತ್ತಾನ ಇವನು. ಅದೇ ಸುಶೀಲಮ್ಮನು ಮಂಜುಂದೆ ನನಗೆ ದಿಗಿಲು. ಬಸ್ ಸಿಕ್ತೋ ಇಲ್ವೋ, ಅಲ್ಲಿಂದನ ಹೆಂಗ್ ಹೋಗ್ತಾರೋ ಎತ್ತೋಕ್ಕರೆ ಎಂಬುದೇ ನನಗೊಂದ್ರ ಒಟ್ಟು. ಈಗಳೇ ನಿನ್ನ ನಾಟಕದ ಮಾತು ಕೇಳ್ಬಿಟ್ರೆ ನನಗೆ ಅಲ್ಲ ಹಾಕಿ ನಿಗ್ರಹ ಅನ್ನಿಸ್ಬಿಡ್ತೈತಿ. ಅವ್ರೇನು ಸಣ್ಣ ಹುಡುಗರೇನೆ ಹಂಗಾರೆ? ಸುಶೀಲಮ್ಗೇನು ಗೊತ್ತಾಗಲ್ವೇ? ಅವಳು ನೀಕಿನ ಬುದ್ಧಿವಂತಿ ಆಯಮ್ಮನು, ಸುಮ್ಕಿರು. ಫೋನ್ ಮಾಡ್ಕೊಂಡು ಹೋಗ್ಕಳ ಅವ್ರ ಅಣ್ಣಯ್ಯ. ನೀರೇ ಎಲ್ಲ ತೀರ್ ಗಲ್ತಿರೋಳು ಎಂಬುದ್ರಂಗೆ ಮಾತಾಡಕ್ ಬಚ್ಚ. ಎಲ್ಲರೂ ಈಟ ಓಟ ತಿಳ್ಕೊಂಡಿರ್ತಾವ, ಸುಮ್ಮ ಕುಕ್ಕಳೆ. ಇನ್ನೇನು ತುಮಕೂರೇನು 5 ಗಂಟೆದಾಗ ಐತೆ, ಬೇರೆ ದೇಶದಾಗ ಐತೆ. ಇಲ್ಲಿಂದ ಬಸ್ನಾಗ ಕೂಕೊಂಡ್ರೆ 1 ಗಂಟೆ ಜರ್ನಿ ಕಣಮ್ಮ, ಅಲ್ಲಿಗೆ ಅಷ್ಟೇನ. ಅಲ್ಲಿಗೆ ಹೋಗಿ ಇಳ್ಕೊಂತಾರೆ, ಅವ್ರ ಅಣ್ಣಗೆ ಫೋನ್ ಮಾಡ್ತಾರೆ, ಅವ್ರ ಅಣ್ಣಗೆ ಬಂದು ಕರ್ಕೊಂಡು ಹೋಗ್ತಾನೆ. ಅದ್ರಾಗ ಏನೈತಿ ಎದ್ರಕಮ್ಮ ಅಂತದ್ದು? ಅದೇ ಆದ್ರೂ ಮನೆ ಹೆಣ್ಣು ಮಗ ಬೇರೆ ಕಡೆಗೆ ಹೋದಾಗ ದಿಗ್ಲಾದಂಗೆ ಆಕೈತಿ. ಹೋಗ್ಲಿ ಬಿಡು, ದೇವ್ರ ಇದ್ದಾನೆ, ಹುಷಾರಾಗಿ ಹೋಗಿ ಬರ್ತಾನೆ. ಅಲ್ಲ ನಮ್ಮ ಸುಶೀಲಮ್ಮನು ಬಯಸ್ತೀನೇನ, ಅದ್ರಾಗ ಏನೆರಡು ಮಾತಿಲ್ಲ. ಹೆಂಗ ಹೋಗಿ ಸುಖವಾಗಿ ಹೋಗಿ ಬಂದ್ರೆ ಅಷ್ಟೇ ಸಾಕು. ಇಲ್ಲ ಹೋಗಿ ಬರ್ತಾರೆ, ಸುಮ್ಕಿರ ನೀನು.
ಯಾಲ 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 ಯಂಗ್ಸೆ ಏನ್ ಹಂಗೆ ಟೆನ್ಷನ್ ಮೇಲೆ ಟೆನ್ಷನ್ ಮಾಡ್ಕೊಂತಾಳೆ. ಹಾ ಒಳಗೊಂದ ನೀ ಕಾಪಿ ಇಕ್ಕೆಂಬ ಕುಡಿಯೋಣ. ಈಗಳಪ್ಪ ನಿನಗೆ ಯಾರು ಹೆಂಗನ ಆಗ್ಲಿ ಅಲ್ಲಿ ಇರಾನು ಇರಾಕು ದೇಶಗಳು ಯುದ್ಧ ಮಾಡ್ತಾ ಇದಾವೆ. ಆ ಯುದ್ಧ ಮಾಡಿರು ಆ ಯುದ್ಧ ಮಾಡ್ಬೇಕಾರೆ ಒಂದನಿ ಕಾಪಿ ಕೊಡೆ ಕುಡ್ಕೊಂಡು ನೋಡೋಣ ಅಂಬ ಅಂತ ಮನ್ಸ ನೀನು. ಇದಕ್ಕೆ ಮತ್ತೆ ಸುಮ್ಮನಿರಂದ್ರ ಬಟ್ಟು